ರಂಗದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದೀವಿ. ಪ್ರಮುಖವಾಗಿ ನಾಗಮಂಗಲದ ಕಾಂಗ್ರೆಸ್ ಅಭ್ಯರ್ಥಿ ಚಲುವರಾಯಸ್ವಾಮಿಯ ಎದುರುಗಡೆನೆ ಮದ್ದೂರಿನ ಮರಳಿಗ ಗ್ರಾಮಸ್ಥರು ಕುಮಾರಸ್ವಾಮಿಯ ಪರವಾಗಿ ಘೋಷಣೆಯನ್ನ ಕೂಗಿದಾರಂತೆ. ಯಾಕೆಂದ್ರೆ ಅಲ್ಲಿ ಸಾಕಷ್ಟು ಗ್ರಾಮಸ್ಥರು ಇದ್ರು. ಅಲ್ಲಿ ಚಲುವರಾಯಸ್ವಾಮಿ ಹೋದಂತ ಸಂದರ್ಭದಲ್ಲಿ ಎಚ್ಡಿಕೆ ಪರ ಘೋಷಣೆಯನ್ನ ಕೂಗಿದ್ದಾರೆ. ವೋಟ್ ಫಾರ್ ಜೆಡಿಎಸ್, ವೋಟ್ ಫಾರ್ ಕುಮಾರಸ್ವಾಮಿ ಅಂತ ಮರಳಿಗ ಗ್ರಾಮಸ್ಥರು ಘೋಷಣೆಯನ್ನ ಕೂಗಿದ್ದಾರೆ. ಈ ಕುರಿತ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ರಿಪೋರ್ಟರ್ ರಾಘವೇಂದ್ರ ಕೊಡ್ತಾರೆ. ರಾಘವೇಂದ್ರ, ಚಲುವರಾಯಸ್ವಾಮಿ ಅವರು ಮರಳಿಗ ಗ್ರಾಮಕ್ಕೆ ಹೋದಂತ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿಯ ಪರ ಘೋಷಣೆಯನ್ನ ಕೂಗಿದ್ದಾರೆ. ತದನಂತರದಲ್ಲಿ ಇದಕ್ಕೆ ಏನಾದರೂ ರಿಯಾಕ್ಟ್ ಮಾಡಿದ್ರ ಚಲುವರಾಯಸ್ವಾಮಿ? ಹೇಗೆ? ಹೌದು ಪ್ರತಿಮಾ, ಈ ಒಂದು ಘಟನೆ ನಡೆದಿರುವಂತಹ ಏನು ಮದ್ದೂರು ತಾಲೂಕಿನ ಮರಳಿಗ ಗ್ರಾಮದಲ್ಲಿ. ಈ ಒಂದು ಮರಳಿಗ ಗ್ರಾಮ ನಾಗಮಂಗಲ ಕ್ಷೇತ್ರದ ವಿಧಾನಸಭಾ ವ್ಯಾಪ್ತಿಗೆ ಬರುವಂತದ್ದು. ಏನಿವತ್ತು ಮತದಾನದ ನಂತರ ಚಲುವರಾಯಸ್ವಾಮಿ ಅವರು ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಒಂದು ಮರಳಿಗ ಗ್ರಾಮಕ್ಕೆ ತೆರಳಿದ್ರು. ಆ ಒಂದು ವೇಳೆ ಅಲ್ಲಿನ ಏನು ಜೆಡಿಎಸ್ ಕಾರ್ಯಕರ್ತರು ಸೇರಿದಂತೆ ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಸೇರ್ಕೊಂಡು ಜೆಡಿಎಸ್ಗೆ ಒಂದು ಜಯಕಾರವನ್ನು ಕೂಗುವ ಮೂಲಕ ವೋಟ್ ಫಾರ್ ಜೆಡಿಎಸ್, ವೋಟ್ ಫಾರ್ ಕುಮಾರಸ್ವಾಮಿ ಅನ್ನೋ ಒಂದು ಘೋಷಣೆ ಮೂಲಕ ಚಲುವರಾಯಸ್ವಾಮಿಗೆ ಏರುಸು ಮುರುಸನ್ನು ತಂದಿರುವಂತದ್ದು. ಯಾಕೆಂದ್ರೆ ಈ ಒಂದು ಏನು ಜೆಡಿಎಸ್ ಪಕ್ಷಕ್ಕೆ ದ್ರೋಹ ಬಗೆದ ನಂತರ ಪಕ್ಷಾಂತರ ಮಾಡುವಂತ ಏನು ಚಲುವರಾಯಸ್ವಾಮಿ ಇದ್ದಾರೆ, ಅವರ ವಿರುದ್ಧ ಇಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನು ಗೊಂಡಿರುವಂತದ್ದು. ಹೀಗಾಗಿ ಏನು ಇವರು ಇವತ್ತು ಗ್ರಾಮಕ್ಕೆ ಬಂದು ತಮ್ಮ ಗ್ರಾಮಸ್ಥರನ್ನ ಭೇಟಿ ಮಾಡಲು ಬಂದಿದ್ದ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಎಲ್ಲೋ ಒಂದು ಕಡೆ ಈ ಒಂದು ಘಟನೆ ನಿಜಕ್ಕೂ ಕೂಡ ಏನು ಕಾಂಗ್ರೆಸ್ ನಲ್ಲಿ ಪ್ರಬಲ ನಾಯಕನಾಗಿ ಹೊರಹೊಮ್ಮುತ್ತಿರುವ ಚಲುವರಾಯಸ್ವಾಮಿಗೆ ನಿಜಕ್ಕೂ ಕೂಡ ಇರುಸು ಮುರುಸು ತಂದಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಪಕ್ಷಕ್ಕೆ ದ್ರೋಹ ಬಗೆದ ನಂತರ ಏನಲ್ಲ ಸ್ಥಳೀಯರು ಸೇರಿದಂತೆ ಜೆಡಿಎಸ್ ಕಾರ್ಯಕರ್ತರು ಕೂಡ ಈಗ ಕುಮಾರಸ್ವಾಮಿ ಪರವಾಗಿ ನಿಂತಿದ್ದಾರೆ. ಜೊತೆಗೆ ಪಕ್ಷಕ್ಕೆ ದ್ರೋಹ ಬಗೆದ ಏನು ಚಲುವರಾಯಸ್ವಾಮಿ ಇದ್ದಾರೆ ಅವರ ವಿರುದ್ಧವಾಗಿ ನಿಂತು ಈ ರೀತಿ ಘೋಷಣೆ ಕೂಗ್ತಾ ಇರೋದು ನಿಜಕ್ಕೂ ಕೂಡ ಏನು ಚಲುವರಾಯಸ್ವಾಮಿಗೆ ಒಂದು ಬಿಸಿ ತುಪ್ಪ ಅಂತ ಹೇಳ್ಬೋದು. ಹಾಗಾಗಿನೇ ಇವತ್ತು ಏನು ಅವರು ಗ್ರಾಮಕ್ಕೆ ಬಂದ ವೇಳೆಯಲ್ಲಿ ಈ ರೀತಿಯಾದಂತಹ ಒಂದು ಜಯಕಾರವನ್ನು ಕೂಗುವ ಮೂಲಕ ಅವರಿಗೆ ಇರುಸು ಮುರುಸು ತಂದಿರುವಂತಹ ಘಟನೆ ಇದು ಪ್ರತಿಮಾ. ಓಕೆ, ಧನ್ಯವಾದ ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಕನ್ನಡದ ರ್ಯಾಪ್ ಸ್ಟಾರ್ ಚಂದನ್ ಶೆಟ್ಟಿ ಅವರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ನಾಗರಬಾವಿಯ ಆಕ್ಸ್ಫರ್ಡ್ ಶಾಲೆಗೆ ಹೋಗಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಇನ್ನು ವೋಟ್ ಮಾಡಿ ಆದ್ಮೇಲೆ ಮತದಾನದ ಬಗ್ಗೆ, ಎಲೆಕ್ಷನ್ ಬಗ್ಗೆ ಹಾಡಿನ ಮೂಲಕ ವಿಶೇಷವಾಗಿ ಗಮನ ಕೂಡ ಸೆಳೆದ್ರು. ನನ್ನ ಕಡೆಯಿಂದ ರ್ಯಾಪ್ಸ್ ಅಲ್ಲಿ ಹೇಳ್ಬೇಕಂದ್ರೆ, ವೋಟ್ ಮಾಡಬೇಕು ನಾವು, ವೋಟ್ ಮಾಡಬೇಕು, ವೋಟ್ ಮಾಡಬೇಕು ನಾವು, ವೋಟ್ ಮಾಡಬೇಕು ನಮಗೋಸ್ಕರ ನಾವು, ವೋಟ್ ಮಾಡಬೇಕು ನಮ್ಮ ದೇಶಕ್ಕೋಸ್ಕರ ನಾವು, ವೋಟ್ ಮಾಡಬೇಕು, ವೋಟ್ ಮಾಡಬೇಕು ನಾವು, ವೋಟ್ ಮಾಡಬೇಕು, ವೋಟ್ ಮಾಡಬೇಕು ನಾವು, ವೋಟ್ ಮಾಡಬೇಕು ನಮಗೋಸ್ಕರ ನಾವು, ವೋಟ್ ಮಾಡಬೇಕು ನಮ್ಮ ದೇಶಕ್ಕೋಸ್ಕರ ನಾವು, ವೋಟ್ ಮಾಡಬೇಕು. ಥ್ಯಾಂಕ್ ಯು. ನನ್ನ ಕಡೆಯಿಂದ ರ್ಯಾಪ್ಸ್ ಅಲ್ಲಿ ಹೇಳ್ಬೇಕಂದ್ರೆ, ವೋಟ್ ಮಾಡಬೇಕು ನಾವು, ವೋಟ್ ಮಾಡಬೇಕು, ವೋಟ್ ಮಾಡಬೇಕು ನಾವು, ವೋಟ್ ಮಾಡಬೇಕು ನಮಗೋಸ್ಕರ ನಾವು, ವೋಟ್ ಮಾಡಬೇಕು ನಮ್ಮ ದೇಶಕ್ಕೋಸ್ಕರ ನಾವು, ವೋಟ್ ಮಾಡಬೇಕು, ವೋಟ್ ಮಾಡಬೇಕು ನಾವು, ವೋಟ್ ಮಾಡಬೇಕು, ವೋಟ್ ಮಾಡಬೇಕು ನಾವು, ವೋಟ್ ಮಾಡಬೇಕು ನಮಗೋಸ್ಕರ ನಾವು, ವೋಟ್ ಮಾಡಬೇಕು ನಮ್ಮ ದೇಶಕ್ಕೋಸ್ಕರ ನಾವು, ವೋಟ್ ಮಾಡಬೇಕು. ಥ್ಯಾಂಕ್ ಯು. ನನ್ನ ಕಡೆಯಿಂದ ರ್ಯಾಪ್ಸ್ ಅಲ್ಲಿ ಹೇಳ್ಬೇಕಂದ್ರೆ, ವೋಟ್ ಮಾಡಬೇಕು ನಾವು, ವೋಟ್ ಮಾಡಬೇಕು, ವೋಟ್ ಮಾಡಬೇಕು ನಾವು, ವೋಟ್ ಮಾಡಬೇಕು ನಮಗೋಸ್ಕರ ನಾವು, ವೋಟ್ ಮಾಡಬೇಕು ನಮ್ಮ ದೇಶಕ್ಕೋಸ್ಕರ ನಾವು, ವೋಟ್ ಮಾಡಬೇಕು, ವೋಟ್ ಮಾಡಬೇಕು ನಾವು, ವೋಟ್ ಮಾಡಬೇಕು, ವೋಟ್ ಮಾಡಬೇಕು ನಾವು, ವೋಟ್ ಮಾಡಬೇಕು ನಮಗೋಸ್ಕರ ನಾವು, ವೋಟ್ ಮಾಡಬೇಕು ನಮ್ಮ ದೇಶಕ್ಕೋಸ್ಕರ ನಾವು, ವೋಟ್ ಮಾಡಬೇಕು. ಥ್ಯಾಂಕ್ ಯು. ನನ್ನ ಕಡೆಯಿಂದ ರ್ಯಾಪ್ಸ್. ಖಂಡಿತ ಚಂದನ್ ಶೆಟ್ಟಿ ಅವರು ಹಾಡಿನ ಮುಖಾಂತರ ಒಂದು ರೀತಿ ಜಾಗೃತಿ ಮೂಡಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಯಾಕೆಂದ್ರೆ ಖಂಡಿತ ಅವ್ರು ಹೇಳೋದು ಸತ್ಯ. ನಾವು ವೋಟ್ ಮಾಡ್ತಾ ಇರೋದು ಇಲ್ಲಿ ಬೇರೆ ಯಾರಿಗೋಸ್ಕರನೋ ಅಲ್ಲ, ನಮಗೋಸ್ಕರ ವೋಟ್ ಮಾಡಬೇಕು. ಯಾಕೆಂದ್ರೆ ನಮ್ಮನ್ನ ಆಳುವ ಜನಪ್ರತಿನಿಧಿಯನ್ನ ಸೆಲೆಕ್ಟ್ ಮಾಡುವಂತಹ ಜವಾಬ್ದಾರಿ, ಹಕ್ಕು, ಕರ್ತವ್ಯ ನಮ್ಮದಾಗಿರೋದ್ರಿಂದ ಆ ಕೆಲಸವನ್ನ ಪ್ರತಿಯೊಬ್ಬರು ಕೂಡ ಮಾಡಬೇಕು. ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ, ಹಕ್ಕು ವೋಟ್ ಮಾಡೋದಾಗಿರುತ್ತೆ. ಅದನ್ನ ಪ್ರತಿಯೊಬ್ಬರು ಕೂಡ ಮಾಡಬೇಕು. ಎಲ್ಲರೂ ಬಂದು ವೋಟ್ ಮಾಡಿ ಅಂತ ಹಾಡನ್ನ ಹೇಳಿ ವಿಶೇಷವಾಗಿ ಗಮನ ಸೆಳೆದಿದ್ದಾರೆ ಕನ್ನಡದ ರ್ಯಾಪ್ ಸ್ಟಾರ್ ಚಂದನ್ ಶೆಟ್ಟಿ. ಇನ್ನು ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಂಗಳೂರಿನ ಮಹದೇವಪುರದ ಮತದಾನ ಕೇಂದ್ರಕ್ಕೆ ಹಾವು ಆಗಮಿಸಿದೆಯಂತೆ. ಕಿತ್ತಗನೂರಿನಲ್ಲಿರುವಂತಹ ಬೂತ್ ನಂಬರ್ 52ರಲ್ಲಿ ಹಾವು ಕಾಣಿಸಿಕೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಾಗರ ಹಾವನ್ನ ಕಂಡು ಸರತಿಯಲ್ಲಿದ್ದಂತಹ ಮತದಾರರು ದಿಕ್ಕಾಪಾಲಾಗಿದ್ದಾರೆ.
ಸಾರ್ವಜನಿಕರ ಕೂಗಾಟವನ್ನ ನೋಡಿ ಆ ಹಾವು ಪೊದೆ ಸೇರ್ಕೊಂಡಿದೆಯಂತೆ. ಬೆಂಗಳೂರಿನ ಮಹದೇವಪುರದ ಮತಗಟ್ಟೆಯಲ್ಲಿ ಒಂದು ಹಾವು ಬಂದಿದೆ. ಆ ಸರತಿ ಸಾಲಿನಲ್ಲಿ ನಿಂತಿದ್ದವರೆಲ್ಲ ಕೂಡ ವೋಟ್ ಮಾಡೋದಕ್ಕೆ ಬಂದಿದ್ದಾರೆ. ಹಾವನ್ನ ನೋಡಿದ ತಕ್ಷಣ ಅವರೆಲ್ಲ ದಿಕ್ಕಾಪಾಲಾಗಿ ಅಲ್ಲಿಂದ ಓಡಿದ್ದಾರೆ. ಜನರು ಆ ರೀತಿ ಗಲಾಟೆ ಮಾಡಿ ಕೂಗಾಟವನ್ನ ಮಾಡಿದ್ದಕ್ಕೆ ಆ ಹಾವು ಅಲ್ಲಿದ್ದಂತ ಒಂದು ಪೊದೆ ಒಳಗಡೆ ಸೇರ್ಕೊಂಡಿದೆ. ಮಹದೇವಪುರ ಮತದಾನದ ಮತಗಟ್ಟೆಯಲ್ಲಿ ಈ ರೀತಿಯಾಗಿ ಒಂದು ನಾಗರ ಹಾವು ಕಾಣಿಸ್ಕೊಂಡಿದೆ. ಈ ಕುರಿತ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ರಿಪೋರ್ಟರ್ ಮುನಿರಾಜು ಕೊಡ್ತಾರೆ. ಮುನಿರಾಜು, ಅಷ್ಟೊಂದು ಜನ ಇದ್ರು, ಅಲ್ಲಿ ಹಾವು ಬರೋದಕ್ಕೆ ಹೇಗೆ ಸಾಧ್ಯ ಆಯ್ತು? ಸ್ಥಳದಲ್ಲಿ ಸದ್ಯಕ್ಕೆ ಯಾವ ರೀತಿ ಪರಿಸ್ಥಿತಿ ಇದೆ ಈಗ? ಪ್ರತಿಮಾ, ಏನು ಮತದಾನ ಮಾಡ್ಬೇಕಾದ್ರ ಸಂದರ್ಭದಲ್ಲಿ ಆ ಒಂದು ಸಡನ್ ಆಗಿ ಒಂದು ಸರ್ಕಾರಿ ಶಾಲೆಗೆ ಬಂದಿರುವಂತದ್ದು. ಏನು ಸರ್ಕಾರಿ ಶಾಲೆ ಹಿಂಭಾಗದಲ್ಲಿ ಸಾಕಷ್ಟು ಗಿಡ ಗಂಟೆಗಳು ಇದ್ದಿದ್ದರಿಂದ ಅಲ್ಲಿದ್ದಂತ ಹಾವು ನೇರವಾಗಿ ಸರ್ಕಾರಿ ಶಾಲೆ ಆವರಣ ಮತ್ತೆ ಕಟ್ಟಡದ ಒಳಗಡೆಯೂ ಸಹ ಬಂದಿತ್ತು. ಈ ವೇಳೆ ಮತದಾನಕ್ಕಾಗಿ ಕ್ಯೂನಲ್ಲಿದ್ದಂತ ಸಾಕಷ್ಟು ಸಾರ್ವಜನಿಕರು ಹಾವನ್ನ ಕಂಡು ಚಿಲ್ಲಾಪಿಲ್ಲಿಯಾಗಿ ಅಲ್ಲಿಂದ ಓಡಿ ಹೋಗಿರ್ತಾರೆ. ನಂತರ ಸಾರ್ವಜನಿಕರು ಮತ್ತೆ ಕೆಲವು ಅಲ್ಲಿದ್ದಂತ ಸಿಬ್ಬಂದಿಗಳು ಹಾವನ್ನ ಬೇರೆ ಕಡೆಗೆ ಒಂದು ಸ್ಥಳಾಂತರ ಮಾಡಿದ ನಂತರ ಅಲ್ಲಿ ಮತದಾನ ಪ್ರಕ್ರಿಯೆ ಮತ್ತೆ ಆರಂಭ ಆಗಿರುವಂತದ್ದು. ಹಾಗೂ ಹಾವು ಸಹ ಸಾಕಷ್ಟು ಸಮಯ ಗೊಂದಲ, ಒಂದು ಗಾಬರಿಯಾಗಿತ್ತು. ಯಾಕಂದ್ರೆ ಜನ ಸಹ ಏಕಾಏಕಿ ಕಿರ್ಚಾಡೋದ್ರಿಂದ ಅದನ್ನ ಕಂಡಂತ ಹಾವು ಸಹ ಕೆಲವು ಕಾಲ ಅಲ್ಲಿ ಒಂದು ಗೊಂದಲದ ಒಂದು ಗಾಬರಿಯಾಗಿ ಒಂದು ಟೇಬಲ್ ಕಡೆಗೆ ಹೋಗೋದಕ್ಕೆ ಒಂದು ಸಹ ಅವಕಾಶ ಇತ್ತು, ಅಲ್ಲಿ ಓಡೋದಕ್ಕೆ ಒಂದು ಪ್ರಯತ್ನ ಪಟ್ಟಿತ್ತು. ಈ ಸಂದರ್ಭದಲ್ಲಿ ಅಲ್ಲಿದ್ದಂತ ಕೆಲವು ವ್ಯಕ್ತಿಗಳು ಅದನ್ನ ಬೇರೆ ಕಡೆಗೆ ಒಂದು ಸ್ಥಳಾಂತರ ಮಾಡಿ ಒಂದು ಪೊದೆಗೆ ಬಿಟ್ಟಿದ್ದಾರೆ. ಪ್ರತಿಮಾ, ಓಕೆ, ಧನ್ಯವಾದ ತಮ್ಮ ಮಾಹಿತಿಗೆ ಮುನಿರಾಜು. ಇನ್ನು ಇವತ್ತು ಯಾರೆಲ್ಲ ಮತದಾನ ಮಾಡಿದ್ದಾರೆ, ಅದರಲ್ಲೂ ಸ್ಪೆಷಲ್ ಆಗಿ ಸೆಲೆಬ್ರಿಟಿ ಸ್ಟಾರ್ಸ್ ಮತದಾನವನ್ನ ಮಾಡಿದ್ದಾರೆ. ಯಾರ್ಯಾರು ಅನ್ನೋದನ್ನ ನಾವು ಗಮನಿಸಿ ನೋಡೋದಾದ್ರೆ, ಶಿವರಾಜ್ ಕುಮಾರ್ ಅವರು ತಮ್ಮ ಪತ್ನಿ ಸಮೇತವಾಗಿ ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಹಾಗೆ ಹಿರಿಯ ನಟ ದೊಡ್ಡಣ್ಣ, ಹಾಗೆ ನಟಿ ಹರ್ಷಿಕಾ ಪೂರ್ಣಚ್ಚ, ಹಾಗೆ ನಟ ಅಜಯ್ ರಾವ್ ಅವರು ಇವತ್ತು ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಇನ್ನು ಹಾಗೆ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಕೂಡ ಬಂದು ವೋಟ್ ಮಾಡಿದ್ದಾರೆ. ಹಾಗೇನೆ ಧನಂಜಯ್ ಇವತ್ತು ಬಂದು ವೋಟ್ ಮಾಡಿದ್ದಾರೆ. ಹಾಗೆ ರಕ್ಷಿತಾ ಪ್ರೇಮ್, ಪುನೀತ್ ರಾಜ್ಕುಮಾರ್ ಅವರು ಕೂಡ ಬಂದು ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಎಲ್ಲರೂ ಕೂಡ ಹಕ್ಕು ಚಲಾಯಿಸಿ ಆದ್ಮೇಲೆ ತಮ್ಮ ತೋರು ಬೆರಳನ್ನ ತೋರಿಸ್ತಾ ಇದ್ದಾರೆ. ನೋಡಿ, ನಾವು ಕೂಡ ನಮ್ಮ ಹಕ್ಕನ್ನ ಚಲಾಯಿಸಿದೀವಿ ಅಂತ ಹೇಳಿದ್ರು. ಹಾಗೇನೆ ಯಾರ್ಯಾರು ಇನ್ನೂ ವೋಟ್ ಮಾಡಿಲ್ಲ ಅವರು ಆದಷ್ಟು ಬೇಗ ಬಂದು ವೋಟ್ ಮಾಡಿ, ಇನ್ನೂ ಕೂಡ ಟೈಮ್ ಇದೆ. ಸಂಜೆ 6 ಗಂಟೆವರೆಗೂ ಕೂಡ ವೋಟ್ ಮಾಡೋದಕ್ಕೆ ಅವಕಾಶ ಇರೋದ್ರಿಂದ ಯಾರು ಕೂಡ ಈ ಜವಾಬ್ದಾರಿಯಿಂದ ಹಿಂದೆ ಸರಿಬೇಡಿ, ನಿಮ್ಮ ಹಕ್ಕನ್ನ ಚಲಾಯಿಸಿ ಬಂದು ವೋಟ್ ಮಾಡಿ ಅಂತ ಕೂಡ ಅವರು ಹೇಳಿದ್ದಾರೆ. ನಾಗತಿಹಳ್ಳಿ ಚಂದ್ರಶೇಖರ್, ಧನಂಜಯ್, ರಕ್ಷಿತಾ ಪ್ರೇಮ್, ಪುನೀತ್ ರಾಜ್ಕುಮಾರ್ ಅವರು ಕೂಡ ಬಂದು ವೋಟ್ ಮಾಡಿದ್ದಾರೆ. ಹಾಗೆ ನಟ ಜಗ್ಗೇಶ್ ಅವರು ವೋಟ್ ಮಾಡಿದ್ದಾರೆ. ನಟಿ ರೂಪಶ್ರೀ ಹಾಗೇನೆ ಪ್ರಣೀತಾ ಅವರು ಕೂಡ ಬಂದು ತಮ್ಮ ತಮ್ಮ ಮತಗಟ್ಟೆಗಳಿಗೆ ಬಂದು ಹಕ್ಕು ಚಲಾಯಿಸಿದ್ದಾರೆ. ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಚಿತ್ರದುರ್ಗ ನಗರದಲ್ಲಿ ಮತಯಂತ್ರ ಜೋಡಣೆಯಲ್ಲಿ ವ್ಯತ್ಯಾಸ ಆಗಿದೆಯಂತೆ. 5-6 ಮತಗಟ್ಟೆಗಳಲ್ಲಿ ಮತಯಂತ್ರ ಜೋಡಣೆಯಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಶಾಸಕ ಬಿಜೆಪಿ ಅಭ್ಯರ್ಥಿ ಜಿಎಚ್ ತಿಪ್ಪಾರೆಡ್ಡಿ ಈ ರೀತಿಯಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಮತಯಂತ್ರ ಜೋಡಣೆ ವ್ಯತ್ಯಾಸದಿಂದ ಮತದಾರರಲ್ಲಿ ಈಗ ಗೊಂದಲ ಉಂಟಾಗ್ತಾ ಇದೆ. ತಪ್ಪಿತಸ್ಥ ಅಧಿಕಾರಿಯ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಇಲ್ಲಿ ತಿಪ್ಪಾರೆಡ್ಡಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಚಿತ್ರದುರ್ಗ ನಗರದಲ್ಲಿ ಮತಯಂತ್ರ ಜೋಡಣೆಯಲ್ಲಿ ವ್ಯತ್ಯಾಸ ಆಗಿದೆ ಅಂತ ತಿಪ್ಪಾರೆಡ್ಡಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಒಂದಲ್ಲ 5-6 ಮತಗಟ್ಟೆಗಳಲ್ಲಿ ಈ ರೀತಿಯಾಗಿ ಆಗಿದೆ ಅಂತ ಶಾಸಕ ಹಾಗೂ ಬಿಜೆಪಿ ಅಭ್ಯರ್ಥಿ ಜಿಎಚ್ ತಿಪ್ಪಾರೆಡ್ಡಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಮತಯಂತ್ರ ಜೋಡಣೆ ಮಾಡಿರೋದ್ರಿಂದ ಕೆಲವೊಂದು ಮತದಾರರಿಗೆ ಗೊಂದಲ ಉಂಟಾಗ್ತಾ ಇದೆ. ಆದಷ್ಟು ಬೇಗ ಈ ತಪ್ಪನ್ನ ಸರಿಪಡಿಸಿ ಹಾಗೆ ತಪ್ಪಿತಸ್ಥ ಅಧಿಕಾರಿಯ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಇಲ್ಲಿ ಬಿಜೆಪಿ ಅಭ್ಯರ್ಥಿ ತಿಪ್ಪಾರೆಡ್ಡಿ ಆರೋಪವನ್ನ ಮಾಡ್ತಾ ಇದ್ದಾರೆ.
ಈ ಕುರಿತ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ರಿಪೋರ್ಟರ್ ವಿನಾಯಕ್ ಕೊಡ್ತಾರೆ. ವಿನಾಯಕ್, ಮತಯಂತ್ರಗಳ ಜೋಡಣೆಯಲ್ಲಿ ವ್ಯತ್ಯಾಸ ಆಗಿದೆ, ಮತದಾರರಿಗೆ ಗೊಂದಲ ಅಂತ ತಿಪ್ಪಾರೆಡ್ಡಿ ಆರೋಪವನ್ನ ಮಾಡ್ತಾ ಇದ್ದಾರಲ್ಲ, ಏನಾಗಿದೆ ಅಲ್ಲಿನ ಸಿಬ್ಬಂದಿ ಬಗ್ಗೆ ಏನಾದ್ರೂ ರಿಯಾಕ್ಟ್ ಮಾಡಿದಾರಾ? ಹೇಗೆ? ಚಿತ್ರದುರ್ಗ ನಗರದ ಮತಯಂತ್ರ ಜೋಡಣೆಯಲ್ಲಿ ಸಾಕಷ್ಟು ಒಂದಷ್ಟು 4-5 ಮತಯಂತ್ರಗಳ ಜೋಡಣೆಯಲ್ಲಿ ವ್ಯತ್ಯಾಸ ಕಂಡು ಬಂದಿದೆ ಅನ್ನುವಂತ ಮಾಹಿತಿ ಶಾಸಕ GS ತಿಪ್ಪಾರೆಡ್ಡಿ ಅವರಿಗೆ ತಿಳಿದು ಬಂದಿರುವಂತದ್ದು. ಇದರ ಹಿನ್ನೆಲೆಯಲ್ಲಿ ಒಂದು ಮತಕೇಂದ್ರಗಳಿಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅದು ನಗರದ ಸೆಂಟ್ ಜೋಸೆಫ್ ಶಾಲೆಯ ಮತಗಟ್ಟೆ ಸಂಖ್ಯೆ 90ಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ ಸಂದರ್ಭದಲ್ಲಿ GS ತಿಪ್ಪಾರೆಡ್ಡಿ ಅವರು ಅದನ್ನ ಮನಗಂಡಿರುವಂತದ್ದು. ಏನಂತ ಹೇಳಿದ್ರೆ, ಮತಯಂತ್ರ ಜೋಡಣೆಯಲ್ಲಿ ಮೇಲೆ ಕೆಳಗೆ ಅಂದ್ರೆ ಅವರ ಸಂಖ್ಯೆಯನ್ನ ಮೇಲೆ ಮಾಡಿ ಬೇರೆಯವರ ಸಂಖ್ಯೆಯನ್ನ ಕೆಳಗೆ ಮಾಡಿ ಹಾಕಿರೋದ್ರಿಂದ ಇವರಿಗೆ ಒಂದಷ್ಟು ಆಕ್ರೋಶವನ್ನು ವ್ಯಕ್ತವಾಗಿರುವಂತದ್ದು. ಏನಂತ ಹೇಳಿದ್ರೆ, ಮತಗಟ್ಟೆಯ ಸೆಕ್ಟರ್ ಅಧಿಕಾರಿ ಅಮ್ಜದ್ ವಿರುದ್ಧ ಇವರು ಆರೋಪವನ್ನು ಮಾಡ್ತಾ ಇರುವಂತದ್ದು. ಇದರಿಂದ ಮತದಾರರಿಗೆ ಒಂದಷ್ಟು ಗೊಂದಲಗಳು ಆಗಬಹುದು. ಆದ್ರಿಂದ ನಾನು ಎಲ್ಲಾದ್ರೂ ಒಂದು ವೇಳೆ ನಮಗೆ ಮತಗಳು ಕಡಿಮೆ ಬಂದ್ರೆ ನಾನು ಎಲ್ಲಿ ಸೋಲುವ ಭೀತಿಯನ್ನು ಕೂಡ ಇಟ್ಕೊಂಡಿರುವಂತ GS ತಿಪ್ಪಾರೆಡ್ಡಿ ಅವರು ಇದನ್ನ ಕೂಡಲೇ ಸರಿ ಮಾಡಬೇಕು ಅನ್ನುವಂತ ಆರೋಪವನ್ನ ಮಾಡಿರೋ ಜೊತೆಗೆ ದೂರು ನೀಡುವುದಾಗಿ ಕೂಡ ಹೇಳಿರುವಂತದ್ದು. ಓಕೆ, ಧನ್ಯವಾದ ವಿನಾಯಕ್ ತಮ್ಮೆಲ್ಲ ಮಾಹಿತಿಗೆ. ತಪ್ಪಲ್ವದು ಸರ್? ಆರೋಪ 5 ನಿಮಿಷ 1.5 ಗಂಟೆಯಿಂದ ಕೇಳ್ತಾರೆ. 1.5 ಗಂಟೆಯಿಂದ ಆರೋಪ ಫೋನ್ ಮಾಡ್ತಿದ್ದೀನಿ. ಚಿತ್ರದುರ್ಗದಲ್ಲಿ ಮತಯಂತ್ರ ಜೋಡಣೆಯಲ್ಲಿ ಕೆಲವು ವ್ಯತ್ಯಾಸ ಆಗಿದೆ ಅಂತ ಶಾಸಕ ಹಾಗೇನೆ ಬಿಜೆಪಿ ಅಭ್ಯರ್ಥಿ ತಿಪ್ಪಾರೆಡ್ಡಿ ಅವರು ಇಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಬೇಗ ಈ ತಪ್ಪನ್ನ ಸರಿ ಮಾಡಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಸಹಜವಾಗಿ ಆತಂಕ ಇರುತ್ತೆ, ಏನಾದ್ರೂ ಈ ರೀತಿಯಾಗಿ ಮತಯಂತ್ರದ ಜೋಡಣೆಯಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ವೋಟ್ ಅದಲು ಬದಲು ಆಗ್ಬೋದು, ನಮಗೆ ಬರುವಂತಹ ವೋಟ್ ಬೇರೆಯವರಿಗೂ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಇದು ತಪ್ಪು ಹೇಗಾಯ್ತು, ಯಾರಿಂದ ಆಯ್ತು ಅನ್ನೋದ್ರ ಬಗ್ಗೆ ಪರಿಶೀಲನೆ ಆಗಬೇಕು ಅಂತ ಕೂಡ ಆಗ್ರಹ ಮಾಡಿದ್ದಾರೆ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಯಾಕೆಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ಇದು ಮಾಮೂಲಿ ಅನ್ನುವಂತಾಗ್ಬಿಟ್ಟಿದೆ. ಜಮೀರ್ ಜೊತೆ ಬಿಜೆಪಿ ಅಭ್ಯರ್ಥಿ ಲಕ್ಷ್ಮೀನಾರಾಯಣ್ ಕಾಣಿಸಿಕೊಂಡಿದ್ದಕ್ಕೆ ಈ ರೀತಿಯಾಗಿ ಆಗಿದೆ. ಬೆಂಗಳೂರಿನ ಚಾಮರಾಜಪೇಟೆಯ ಆಜಾದ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಜಮೀರ್ ಹಣ ಹಂಚಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿಯ ಕಾರ್ಯಕರ್ತರು ಇಲ್ಲಿ ಆರೋಪವನ್ನ ಮಾಡಿದ್ರು. ಬೈದಾಡ್ಕೊಂಡೆ ಮನೆಯಿಂದ ಜಮೀರ್ ಮತ್ತು ಲಕ್ಷ್ಮೀನಾರಾಯಣ ಆಚೆ ಬಂದಿದ್ದಾರೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಇದು ಮಾತಿನ ಚಕಮಕಿಗೆ ಕಾರಣ ಆಯಿತು. ಯಾಕೆಂದ್ರೆ ಜಮೀರ್ ಜೊತೆ ಬಿಜೆಪಿ ಅಭ್ಯರ್ಥಿ ಲಕ್ಷ್ಮೀನಾರಾಯಣ್ ಅವರು ಕೂಡ ಮಾತಿನ ಚಕಮಕಿಯನ್ನ ನಡೆಸಿದ್ರು. ಬೆಂಗಳೂರಿನ ಚಾಮರಾಜಪೇಟೆಯ ಆಜಾದ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಅಂದ್ರೆ ಹಣ ಹಂಚಿಕೆ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿಯ ಕಾರ್ಯಕರ್ತರು ಆರೋಪವನ್ನ ಮಾಡಿದ ನಂತರದಲ್ಲಿ ಜಮೀರ್ ಅಹಮದ್ ಕೂಡ ಅವರ ಜೊತೆಯಲ್ಲಿ ಕಿತ್ತಾಡಿಕೊಂಡಿದ್ದಾರೆ. ಬೈದಾಡ್ಕೊಂಡೆ ಮನೆಯಿಂದ ಇಬ್ಬರು ನಾಯಕರು ಹೊರಗಡೆ ಬಂದಿದ್ದಾರೆ. ತದನಂತರದಲ್ಲಿ ಆ ಎರಡೂ ಪಕ್ಷದ ಕಾರ್ಯಕರ್ತರ ನಡುವೆ ಕೂಡ ಮಾತಿನ ಚಕಮಕಿ ನಡೆದಿದೆ. ಜಮೀರ್ ಜೊತೆ ಬಿಜೆಪಿ ಅಭ್ಯರ್ಥಿ ಲಕ್ಷ್ಮೀನಾರಾಯಣ್ ಅವರು ಕೂಡ ಮಾತಿನ ಚಕಮಕಿಯನ್ನ ನಡೆಸಿದ್ರು. ಇದನ್ನ ನೋಡಿದಂತಹ ಅವರ ಅಭಿಮಾನಿಗಳು, ಕಾರ್ಯಕರ್ತರೆಲ್ಲರೂ ಕೂಡ ಅವರವರ ಕಿತ್ತಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಮಾತಿನ ಚಕಮಕಿ ಕೂಡ ನಡೆದಿದೆ. ಚಾಮರಾಜಪೇಟೆಯ ಕ್ಷೇತ್ರದಲ್ಲಿ ಹಣ ಹಂಚಿಕೆ ಮಾಡ್ತಾ ಇದ್ದಾರೆ ಅಂತ ಲಕ್ಷ್ಮೀನಾರಾಯಣ್ ಅವರು ಆರೋಪವನ್ನ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ. ನಂತರದಲ್ಲಿ ಕಾರ್ಯಕರ್ತರು ಕೂಡ ಬೈದಾಡ್ಕೊಂಡಿದ್ದಾರಂತೆ.
ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್ ಕೊಡ್ತಾರೆ. ಜನಾರ್ದನ್ ಹೆಬ್ಬಾರ್, ಜಮೀರ್ ಅಹಮದ್ ಅವರು ಹಣ ಹಂಚಿಕೆ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಆದ್ಮೇಲೆ ಲಕ್ಷ್ಮೀನಾರಾಯಣ್ ಹಾಗೇನೆ ಜಮೀರ್ ಅಹಮದ್ ಇಬ್ರು ಯಾವ ರೀತಿಯಾಗಿ ಮಾತಿನ ಚಕಮಕಿ ನಡೆಸಿದ್ರು, ತದನಂತರ ಏನೇನಾಗಿದೆ ಅಲ್ಲಿ? ಪ್ರತಿಮಾ, ಈ ವಿಚಾರ ಗೊತ್ತಾದ ತಕ್ಷಣ ಬಿಜೆಪಿಯವರಿಗೆ ಮೊದಲು ಈ ವಿಚಾರ ಗೊತ್ತಾಗುತ್ತೆ, ಬಿಜೆಪಿ ಅಭ್ಯರ್ಥಿ ಕಡೆಯವರಿಗೆ. ಮತ್ತೆ ತಕ್ಷಣನೇ ಅವರು ಪೊಲೀಸರಿಗೂ ಕೂಡ ಇನ್ಫಾರ್ಮ್ ಮಾಡ್ತಾರೆ ಮತ್ತು ಅವರೇ ಖುದ್ದಾಗಿ ಜಮೀರ್ ಅವರು ಇದ್ದಂತ ಪ್ಲೇಸ್ಗೆ ಹೋಗ್ತಾರೆ. ಅಲ್ಲಿ ಜಮೀರ್ ತಮ್ಮ ಭಕ್ತರ ಮನೆಯಲ್ಲಿ ಕೂತ್ಕೊಂಡಿದ್ರು ಒಳಗೆ ಅವರ ಬೆಂಬಲಿಗರ ಜೊತೆಯಲ್ಲಿ. ಈ ವಿಚಾರ ಗೊತ್ತಾಗಿ ಅವರು ಹಣ ಹಂಚಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಕ್ಷಣ ಆರೋಪ ಮಾಡ್ತಾರೆ ಬಿಜೆಪಿಯವರು. ಮತ್ತೆ ಮನೆ ಒಳಗಡೆ ಹೋಗ್ತಾರೆ. ಈ ಕಾರಣಕ್ಕಾಗಿ ಇಲ್ಲಿ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸುತ್ತೆ, ಪರಸ್ಪರ ಬೈದಾಡ್ಕೊಳ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಹಣ ಹಂಚಿಕೆ ಮಾಡೋದು ಯಾಕೆ ಅಂತ ಹೇಳಿ ಕೂಡ ಪ್ರಶ್ನೆ ಮಾಡ್ತಾರೆ ಬಿಜೆಪಿಯವರು. ಮತ್ತೆ ಅವರು ಇಬ್ಬರ ನಡುವೆನೂ ಕೂಡ ಇಬ್ಬರು ಅಭ್ಯರ್ಥಿಗಳ ನಡುವೆ ಪರಸ್ಪರ ಮಾತಿನ ಚಕಮಕಿ ಆಗತ್ತೆ. ಜನ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ಲಿಕ್ಕೆ ಆರಂಭ ಆಗ್ತಾರೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅನ್ನೋದನ್ನ ಅರಿತಂತ ಪೊಲೀಸರು ತಕ್ಷಣ ಸ್ಥಳಕ್ಕೆ ಬಂದು ಇಬ್ಬರನ್ನು ಕೂಡ ಮನೆ ಒಳಗಡೆ ಹೋಗಿ ಗಲಾಟೆ ಮಾಡ್ತಾ ಇದ್ರು. ಇಬ್ಬರನ್ನು ಕೂಡ ಮನೆ ಒಳಗಡೆಯಿಂದ ಹೊರಗೆ ಕರೆಸಿದ್ದಾರೆ. ಬೆಂಬಲಿಗರನ್ನು ಕೂಡ ಅವರ ಜೊತೆಯಲ್ಲಿದ್ದ ಎಲ್ಲರನ್ನೂ ಕೂಡ ಆ ಸ್ಥಳದಿಂದ ತೆರವು ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಆ ಸ್ಥಳದಲ್ಲಿ ಅವರೆಲ್ಲರೂ ಇದ್ರೆ ಗಲಾಟೆ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಅಭ್ಯರ್ಥಿಗಳ ಸಹಿತವಾಗಿ ಎಲ್ಲರನ್ನೂ ಸಹಿತ ಆ ಸ್ಥಳದಿಂದ ಹೋಗ್ಬೇಕು ಅಂತ ಹೇಳಿ ಪೊಲೀಸರು ಆದೇಶನ ಮಾಡ್ತಾರೆ ಮತ್ತು ಬಲವಂತವಾಗಿ ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸಿದ್ದಾರೆ. ಹಾಗಾಗಿ ಅಲ್ಲಿ ಪರಿಸ್ಥಿತಿ ಈಗ ಶಾಂತವಾಗಿದೆ. ಪ್ರತಿಮಾ, ಓಕೆ, ಧನ್ಯವಾದ ಜನಾರ್ದನ್ ಹೆಬ್ಬಾರ್.